ಹಾಯ್ ಎಲ್ಲೋ ನಮಸ್ಕಾರ. ನಾನು ನಿಮ್ಮ ಆಶಾ ಸಡಿಗೆ ಕಟ್ಟೆಗೆ ಸ್ವಾಗತ. ಸೊ ಇವತ್ತು ನಾನು ಹೊಸ ರೆಸಿಪಿಯಿಂದ ಜೊತೆಗೆ ಬಂದಿದ್ದೀನಿ. ಏನಂತ ಹೇಳಿದ್ರೆ, ಒಂದು ದೊಡ್ಡ ಬದನೆಕಾಯಿದು ಒಂದು ಭರ್ತಾ ಮಾಡ್ತಾ ಇದ್ದೀನಿ. ಅದು ಏನು ಬ್ಯಾಂಗನ್ ಭರ್ತಾ. ಸೊ ಹೇಗೆ ಮಾಡೋದು ಅಂತ ಸಣ್ಣ ಸಣ್ಣ ಚೇಂಜಸ್ ಮಾಡಿದ್ದೀನಿ. ಸೊ ಆ ಏನು ಚೇಂಜಸ್ ಮಾಡಿದ್ದೀನಿ ಅಂತ ಹಾಗೆ ಹೇಳ್ತಾ ಹೋಗ್ತೀನಿ, ಜೊತೆಗೆ ಮಾಡ್ತಾ ಹೋಗೋಣ, ಬನ್ನಿ ನೋಡೋಣ. ಸೊ ಬ್ಯಾಂಗನ್ ಭರ್ತಾ ಮಾಡಲಿಕ್ಕೆ ನಾನು ಇಲ್ಲಿ ಬದನೆಕಾಯಿಗೆ ಎಣ್ಣೆ ಹಚ್ಚಿಟ್ಕೊಂಡು, ಸೊ ಇಲ್ಲಿ ನಾನು ಒಂದು 2 ಕಡೆ ಇಲ್ಲಿ ಓಪನ್ ಮಾಡ್ಕೊಂಡಿದ್ದೀನಿ ಚಾಕುವಲ್ಲಿ. ಅಲ್ಲಿ ನಾನು ಜಸ್ಟ್ ಒಂದು 4-5 ಬೆಳ್ಳುಳ್ಳಿನ ಹೆಸರನ್ನು ನಾನು ಅದರೊಳಗೆ ಹಾಕಿದ್ದೀನಿ. ಸೊ ಎಣ್ಣೆ ಹಚ್ಚಿರೋದ್ರಿಂದ ಈಗ ನಾವು ಸ್ಟವ್ ಆನ್ ಮಾಡೋಣ. ಇದನ್ನು ಚೆನ್ನಾಗಿ ಸುಟ್ಕೊಳ್ತಾ ಹೋಗೋಣ. ಸೊ ಹೀಗೆ ಸುಟ್ಕೋಬೇಕಾಗತ್ತೆ. ತಿರುಗಿಸ್ತಾ ಹೋದರೆ ಅದು ಆ ಸ್ಕಿನ್ನೆಲ್ಲ ಪೂರ್ತಿ ಸುಡ್ತಾ ಹೋಗುತ್ತೆ. ಆಮೇಲೆ ಆ ಸ್ಕಿನ್ನನ್ನು ನಾವು ಪೀಲ್ ಮಾಡಿಬಿಟ್ಟು ಅದರ ಪಲ್ಪನ್ನು ನಾವು ಮೆತ್ತಗೆ ಸ್ಮ್ಯಾಶ್ ಮಾಡ್ಕೋಬೋದು. ಸೊ ಹೀಗೆ ನಾವು ಸ್ವಲ್ಪ ಸುಟ್ಕೊಳ್ಳೋಣ ಇದನ್ನು. ಈಗ ನೋಡಿ ಎಲ್ಲ ಸುಟ್ಕೊಂಡಿದ್ದೀನಿ. ಸೊ ಹೀಗೆ ಒಂದು ಲೇಯರ್ ಇದ್ರೆ ಏನು ಸುಟ್ಟಿರುತ್ತಲ್ಲ ಅದನ್ನೆಲ್ಲ ತೆಗೆದು ಹಾಕ್ಬಿಡೋಣ. ತೆಗೆದಾಕಿ ಅದ್ರ ಪಲ್ಪ್ ಮಾತ್ರ ನಾವು ಸ್ಮ್ಯಾಶ್ ಮಾಡಿ ಇಟ್ಕೊಳ್ಳೋಣ. ಹಾಗೆ ಇದು ಟೊಮೆಟೊ ಹಣ್ಣು ಕೂಡ ಬಂದಿದೆ. ಸೊ ಅದರದ್ದು ನಾನು ಪೀಲ್ ಮಾಡಿ ಇಟ್ಕೊತಾ ಇದ್ದೀನಿ. ಇದನ್ನೆಲ್ಲ ಪೀಲ್ ಮಾಡಿ ನಾವು ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಸೊ ಈಗ ನಾನು ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಅದನ್ನು ಹಾಗೆ ಸ್ಪೂನಲ್ಲಿ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ, ಕಟ್ ಥರ ಮಾಡಿದ್ದೀನಿ. ಹಾಗೆ ಇದು ಟೊಮೆಟೊ ಏನಿತ್ತು ಸಿಪ್ಪೆ ತೆಗೆದು ನಾನು ಜಸ್ಟ್ ಒಂದೇ ಒಂದು ಗ್ರೈಂಡ್ ಮಾಡಿಬಿಟ್ಟಿದ್ದೀನಿ ಇದನ್ನು. ಸೊ ತುಂಬ ರಸ ಮಾಡಿಲ್ಲ, ಜಸ್ಟ್ ಒಂದು 2 ಸಾರಿ ಮಾಡಿದ್ದೀನಿ, ಹಿಂಗೆ ಹಾಫ್ ಗ್ರೈಂಡ್. ಸೊ ಇದಿಷ್ಟು ರೆಡಿ ಇದೆ. ಈಗ ನಾವು ಒಗ್ಗರಣೆ ಹಾಕ್ಕೊಳ್ಳೋಣ, ಬನ್ನಿ ತೋರಿಸ್ತೀನಿ ಈಗ ಹೇಗೆ ಅಂತ. ಈಗ ನಾನು ಪ್ಯಾನ್ ಇಟ್ಕೊಂಡು 2 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಸೊ ಅದಕ್ಕೆ ಸಾಸಿವೆ ಹಾಗೆ ಜೀರಿಗೆ, ಸೊ ಇದಕ್ಕೆ 1-2 ಉದ್ದಿನಕಾಳು ಹಾಗೆ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಹಾಗೆ ಸ್ವಲ್ಪ ಹಿಂಗೆ ಹಾಕ್ಕೊಳ್ಳೋಣ. ಮತ್ತು ಹಿಂಗೆ ಹಾಕ್ತಾ ಇದ್ದಂಗೆ ಸೊ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀವಲ್ಲ, 1 ಈರುಳ್ಳಿನ ನಾನು ಹೆಚ್ಚಿಟ್ಕೊಂಡಿದ್ದೀನಿ ಸಣ್ಣದಾಗಿ. ಸೊ ಅದನ್ನು ಕೂಡ ನಾವೀಗ ಈ ಒಗ್ಗರಣೆಗೆ ಹಾಕ್ಕೊಳ್ಳೋಣಂತೆ. ಸ್ವಲ್ಪ ಬ್ರೌನ್ ಆದ ತಕ್ಷಣ ಹಾಗೆ ಹಾಕ್ಕೊಳ್ಳೋಣ ಇದನ್ನು. ಈಗ ಈರುಳ್ಳಿ ಹಾಕ್ತಾ ಇದ್ದೀನಿ. ನಾವು ಅದರ ಬದನೆಕಾಯಿ ಮಧ್ಯದಲ್ಲಿ ನಾನು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೆ ಅಲ್ಲ ಸುಡೋದಕ್ಕೆ. ಸೊ ಅದನ್ನು ಕೂಡ ನಾನು ಜಜ್ಜಿಟ್ಕೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ ಒಗ್ಗರಣೆಗೆ. ಸೊ ನಾವು ಸುಡೋದು ಏನಕ್ಕೆ ಅಂತಂದರೆ ಜಸ್ಟ್ ಸ್ಮೋಕಿ ಸ್ಮೆಲ್ ಬರುತ್ತಲ್ಲ, ಅದು ತುಂಬ ಟೇಸ್ಟ್ ಕೊಡುತ್ತೆ ಅಂತ ಅಂದ್ಬಿಟ್ಟು ನಾವು ಸುಟ್ಟು ಬದನೆಕಾಯಿನ ನಾವು ಮಾಡ್ತಾ ಹೋಗ್ತೀವಿ. ಈರುಳ್ಳಿನೂ ಕೂಡ ನೀವು ಸುಟ್ಕೋಬೋದು, ಇದ್ರ ಸಮೇತ ನೀಟಾಗಿ ಸುಟ್ಕೊಂಡ್ರೆ. ಸೊ ಸುಟ್ಟಿದ್ದು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹಾಕಿ ನಾವು ಹೀಗೇನೆ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ನಾವು ಚಪಾತಿಗಂತೂ ತುಂಬ ಚೆನ್ನಾಗಿರುತ್ತೆ, ರೊಟ್ಟಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ, ಜೋಳದ ರೊಟ್ಟಿ ಜೊತೆಗೆ. ಸೊ ನಾನೀಗ ಸ್ವಲ್ಪ ಡಿಫ್ರೆಂಟ್ ಮಾಡ್ತಾಯಿದ್ದೀನಿ. ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ, ಒಗ್ಗರಣೆಗೆ ಹಾಕಿ. ಸೊ ಒಗ್ಗರಣೆಯಲ್ಲಿ ಸ್ವಲ್ಪ ಇದು ಬ್ರೌನ್ ಬರೋ ತನಕ ಇದಕ್ಕೆ ನಾವು ಅರಿಶಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈಗ ಅರಿಶಿನ ಹಾಕಿ ಸ್ವಲ್ಪ ಇದಕ್ಕೆ ಉಪ್ಪು ಕೂಡ ಹಾಕೋಣ. ಸೊ ಮೆತ್ತಗಾಗುತ್ತೆ, ಸ್ವಲ್ಪ ಈರುಳ್ಳಿ ಮೆತ್ತಗಾಗೋದಕ್ಕೆ ನಾವು ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಸೊ ಉಪ್ಪನ್ನು ಚೆನ್ನಾಗಿ ರುಚಿ ಟೇಸ್ಟ್ ಹಿಡಿಯುತ್ತೆ. ಹಾಗೆ ಈರುಳ್ಳಿನೂ ಕೂಡ ಮೆತ್ತಗಾಗುತ್ತೆ. ಸ್ವಲ್ಪ ಹಾಕ್ಕೊಂಡಿದ್ದೀನಿ ನಾನು ಇದಕ್ಕೆ ಎಷ್ಟು ಬೇಕು ಈರುಳ್ಳಿಗೆ ಅದಷ್ಟಕ್ಕೆ ಮಾತ್ರ ಉಪ್ಪು ಹಾಕಿದ್ದೀನಿ. ಸೊ ಇದು ಸ್ವಲ್ಪ ಬ್ರೌನ್ ಆಗಲಿ. ಆಗಿದ ತಕ್ಷಣ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ನಾವು ಹಾಕ್ತಾ ಹೋಗೋಣ ಅಂತೆ. ಈಗ ಟೊಮೆಟೊ ಹಣ್ಣು ಹಾಕ್ಕೊಂಬಿಡೋಣ. ಈಗ ಸೊ ಇದನ್ನು ಕೂಡ ಸ್ವಲ್ಪ ನೀರೆಲ್ಲ ಕಮ್ಮಿ ಆಗಲಿ. ಇದ್ರದ್ದು ಕಮ್ಮಿ ಅಂದರೆ ಸ್ವಲ್ಪ ಆಯಿಲ್ ಬಿಟ್ಕೋಬೇಕು. ಇದರಲ್ಲಿ ಆಯಿಲ್ ಬಿಟ್ಕೊಂಡ್ರೆ ಸೊ ಅದಾಗಿದೆ ಅಂತ ಅರ್ಥ. ಆಯಿಲ್ ಬಿಟ್ಕೊಳ್ಳೋ ಮುಂಚೆನೇ ಹಾಕಿಬಿಟ್ರೆ ಹಸಿ ಸ್ಮೆಲ್ ಬಂದುಬಿಡುತ್ತೆ. ಅಂದರೆ ಸುಟ್ಕೊಂಡಿದ್ದೀವಿ, ಸುಟ್ಕೊಂಡ್ರೂ ಏನಾಗುತ್ತೆ, ಸ್ವಲ್ಪ ಒಳಗಡೆ ಮಧ್ಯದಲ್ಲಿ ಬೆಂದಿರಲ್ಲ, ಅದು ಹಾಗೇ ಇರುತ್ತೆ. ಸುಟ್ಟಾಗ ನಾವು ಅದೆಲ್ಲ ಚೆನ್ನಾಗಿ ಸಾಫ್ಟ್ ಆಗಿಬಿಟ್ಟಿರುತ್ತೆ. ಈಗ ಸ್ವಲ್ಪ ಎಣ್ಣೆ ಬಿಟ್ಕೊಂಡ್ಬಿಡುತ್ತೆ. ಈಗ ನೋಡಿ ಆಯಿಲ್ ಬಿಟ್ಟಿದೆ, ಈಗ ಕಾಣಿಸ್ತಾ ಇದೆ ಅಲ್ಲ ನಿಮಗೆ. ಸೊ ಆಯಿಲ್ ಬಿಟ್ಟಿದೆ, ಈಗ ಆಯಿಲ್ ಬಿಟ್ಟಿದೆ ಅಲ್ಲ. ನೆಕ್ಸ್ಟ್ ಈಗ ಟೊಮೆಟೊ ಎಲ್ಲ ಚೆನ್ನಾಗಿ ಬೆಂದ್ಕೊಂಡಿದೆ. ಈಗ ನಾನು ಒಂದೊಂದೇ ಪೌಡರ್ ಹಾಕ್ತಾ ಹೋಗ್ತೀನಿ. ಈಗ ಧನಿಯಾ ಪೌಡರ್ 1 ಸ್ಪೂನ್ ಹಾಕೋಣ. 1 ಸ್ಪೂನ್ ಅಂತ ಹೇಳಿರ್ತೀನಿ. ಸೊ ನಿಮಗೆ ಎಷ್ಟು ನೀವು ಮಾಡ್ಕೊತಿರ್ತೀರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ.
ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳಿ ಇದನ್ನು. ಹಾಗೆ ನಾನು 1 ಸ್ಪೂನು ಸಾರಿನ ಪುಡಿ ಕೂಡ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಹಾಕ್ಕೊಂಡೆ. ಅದೇ ಥರ ಈಗ ಸಾರಿನ ಇದು ಅಚ್ಕಾರದ ಪೌಡರ್ನ ಕೂಡ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. 1/2 ಸ್ಪೂನ್ ಹಾಕ್ಕೊಂಡಿದ್ದೀನಿ ನಾನು ಇದನ್ನು. ಅದಕ್ಕೆ ನಾನು ಜೀರಾ ಪೌಡರ್ ಒಂದು ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಸೊ ಇದಿಷ್ಟನ್ನು ಚೆನ್ನಾಗಿ ತಿರುಗಿಸಿ. ಈಗ ಇದನ್ನು ಸಣ್ಣಾಗಿಟ್ಬಿಡಿ ಇವಾಗ. ಸೊ ಇಲ್ಲಾಂದರೆ ಸುಟ್ಟೋಗ್ಬಿಡುತ್ತೆ ಪುಡಿಗಳು. ಒಂದು ನಿಮಿಷ ಚೆನ್ನಾಗಿ ಇದು ಎಣ್ಣೆಲಿ ಇದ್ರ ಜೊತೆಗೆ ಫ್ರೈ ಆಗುತ್ತೆ. ಫ್ರೈ ಆಗ್ತಿದ್ದಂಗೆ ಇದನ್ನು ಬದನೆಕಾಯಿನ ನಾವೇನು ಮಾಡ್ಕೊಂಡಿರ್ತೀವಲ್ಲ ಇದನ್ನು ಹಾಕ್ಕೊಳ್ಳೋಣ. ಸಿಮ್ಮಲ್ಲಿ ಇಟ್ಟು ಚೆನ್ನಾಗಿ ಹೊಂದಿಸಿ ಇದನ್ನು. ಸೊ ಈಗ ಎಲ್ಲ ಸಾಫ್ಟ್ ಆಗಿದೆ, ಈಗ ಹೊಂದ್ಕೊಂಡಿದೆ ಚೆನ್ನಾಗಿ. ಇದ್ರ ಮೇಗ ಉಪ್ಪು ನೀವು ಹಾಕಿದ್ರಲ್ಲ, ಸ್ವಲ್ಪ ಹಾಕಿದ್ದೆ ನಾನು ಕೂಡ. ಈಗ ಅದಕ್ಕೆ ಸ್ವಲ್ಪ ಟೇಸ್ಟ್ ಮಾಡಿಕೊಂಡು ಉಪ್ಪು ಸ್ವಲ್ಪ ಹಾಕ್ಬಿಡಿ ಅದಕ್ಕೆ. ಸೊ ದಟ್ ಆವಾಗ ಕರೆಕ್ಟ್ ಟೇಸ್ಟ್ ಬರುತ್ತೆ. ಹಾಗೆ ಲೆಮನ್ ಇರೋರು, ಲೆಮನ್ ಯೂಸ್ ಮಾಡೋರು ಲೆಮನ್ ಜ್ಯೂಸ್ ಒಂದು ಸ್ವಲ್ಪ ಹಾಕ್ಕೋಬೋದು, 1 ಸ್ಪೂನು. ಸೊ ನಾನು ಇದರಲ್ಲಿ ಒಂದು ಸ್ವಲ್ಪ ಆಮ್ಚೂರ್ ಪೌಡರ್ ಕೂಡ ಹಾಕ್ತಾಯಿದ್ದೀನಿ, ಲೈಟಾಗಿ ಸ್ವಲ್ಪ ಟ್ಯಾಂಗಿ ಬರಲಿ ಅಂತ. ಹಾಗೆ ಇದೀಗ ನಾನು ಕೊಬ್ಬರಿ ಪುಡಿ ಇಟ್ಕೊಂಡಿದ್ದೀನಿ. ಕೊಬ್ಬರಿ ಪುಡಿನೂ ಕೂಡ ನಾನು ಜಸ್ಟ್ ಹಾಕ್ತಾಯಿದ್ದೀನಿ. ಚೆನ್ನಾಗಿರುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ. ಕಾಯಿ ತುರಿ ಇದ್ದರೆ ಹಸಿ ಕಾಯಿ ತುರಿ ಕೂಡ ಹಾಕ್ಬೋದು. ಸೊ ಗಾರ್ನಿಷಿಗೆ ಕೊನೆಯಲ್ಲಿ ಇದು ಕೊತ್ತಂಬರಿ ಇದ್ದಂಗೆ, ಸೊ ಅದನ್ನು ನಾವು ಕೊನೆಯಲ್ಲಿ ಹಾಕ್ಬಿಡೋಣ ಒಂದು ಸಾರಿ. ಸೊ ಈಗ ನಾವು ಸರ್ವಿಂಗಿಗೆ ರೆಡಿಯಾಗಿದ್ದೀವಿ ಅಂತ. ಸೊ ನಾನೀಗ ಚಪಾತಿ ಜೊತೆಗೆ ನಾನು ಸರ್ವ್ ಮಾಡ್ಕೊತಾ ಇದ್ದೀನಿ. ಬನ್ನಿ ಸರ್ವ್ ಮಾಡ್ಕೊಳ್ಳೋಣ. ಈಗ ಹೇಗಿದೆ ಟೇಸ್ಟು ಅಂತಲೂ ನೋಡೋಣ. ನೋಡಿದ್ರಲ್ಲ ಹೇಗೆ ಮಾಡೋದು ಅಂತ. ಸೊ ನಿಮಗೆ ಹೇಗೆ ಮಾಡೋದು ಮ್ಯಾಂಗನ್ ಬರ್ತಾ ಅಂತ ತೋರಿಸ್ಕೊಟ್ಟಿದ್ದೀನಿ. ನಾನಂತೂ ನಾನು ಚಪಾತಿ ಜೊತೆಗೆ ನಾನು ಸರ್ವ್ ಮಾಡ್ಕೊಂಡಿದ್ದೀನಿ. ನೀವು ಕೂಡ ಚಪಾತಿ ಜೊತೆಗೆ ರೊಟ್ಟಿ ಜೊತೆಗೂ ಸರ್ವ್ ಮಾಡ್ಕೊಬೋದು. ಜೋಳದ ರೊಟ್ಟಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ, ಎರಡಕ್ಕೂ ಚೆನ್ನಾಗಿರುತ್ತೆ. ನಾನು ಚಪಾತಿ ಜೊತೆಗೆ ಸರ್ವ್ ಮಾಡಿದ್ದೀನಿ. ಈಗ ಟೇಸ್ಟ್ ಮಾಡ್ತಾ ಇದ್ದೀನಿ, ನೋಡೋಣ ಬನ್ನಿ. ಸೊ ಚಪಾತಿ ಜೊತೆಗೆ ನೋಡ್ತಾ ಇದ್ದೀನಿ, ಟೇಸ್ಟ್ ಮಾಡ್ತಾ ಇದ್ದೀನಿ. ವಾವ್, ಸೂಪರಾಗಿ ಬಂದಿದೆ, ಸಖತ್ತಾಗಿದೆ, ಎಲ್ಲ ಮೈಲ್ಡಾಗಿದೆ. ನಿಮಗೆ ಇನ್ನೊಂಚೂರು ಖಾರ ಬೇಕು ಅಂದರೆ ನೀವು ಹಾಕ್ಕೋಬೋದು. ಇನ್ನೊಂಚೂರು ಖಾರ ಹಾಕ್ಕೊಂಡು ಇನ್ನೊಂದು ನೀವು ನಿಂಬೆಹಣ್ಣು ಕೂಡ ಹಾಕ್ಕೋಬೋದು. ನಿಂಬೆಹಣ್ಣು ರಸ ಹಾಕ್ಕೊಂಡು ಸ್ವಲ್ಪ ಖಾರ ಮುಂದೆ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ನಾನು ಸ್ವಲ್ಪ ಖಾರ ಕಮ್ಮಿನೇ, ಹಾಗಾಗಿ ನಾನು ಮೈಲ್ಡ್ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿದೆ, ನೀವು ಕೂಡ ಟ್ರೈ ಮಾಡಿ. ಈಗ ಹೊಸ ರೆಸಿಪಿಯೊಂದಿಗೆ ಬರ್ತೀನಿ. ನೆಕ್ಸ್ಟ್ ರೆಸಿಪಿ ಜೊತೆಗೆ ಬರೋ ಅಷ್ಟೊತ್ತಿಗೆ ನೀವು ಯಾರು ಹೊಸ ವಿಡಿಯೋ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಹೇಗಿದೆ ಅಂತ ಮಾಡಿ ನೋಡಿ, ಕಮೆಂಟ್ ಸೆಕ್ಷನ್ನಲ್ಲಿ ಹಾಕಿ. ಒಂದೇ ನಿಮಿಷ ತಿನ್ಬಿಡ್ತೀನಿ. ಹಾಂ, ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ದಯವಿಟ್ಟು ಯಾರು ಮರಿಬೇಡಿ. ದೆನ್ ಹೀಗೆ ನಾನು ಹೊಸ ರೆಸಿಪಿಯೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಹ್ಯಾಪಿ ಈಟಿಂಗ್.